ಹೈ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವ್ ಪ್ರಾಪರ್ಟಿ. ನೋಡಿ, ಈ ರೋಡ್ಗೆ ಆಕ್ಸೆಸ್ ಆದಂಗೆ 4 ಎಕರೆ 10 ಗುಂಟೆ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 45 ಕಿಲೋಮೀಟ್ರ್ ಆಗುತ್ತೆ, 45 ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ. ಮತ್ತು ಮೈಸೂರು ಟು ಊಟಿ ನ್ಯಾಷನಲ್ ಹೈವೇಯಿಂದ 4 ಕಿಲೋಮೀಟ್ರ್ ಆಗುತ್ತೆ, 4 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಕ್ಯಾಟಗರಿ ಬರುತ್ತೆ. ಮತ್ತು ಇದು ನಿಮಗೆ ತಾರ್ ರೋಡಿಂದ ಒಂದು 400 ಮೀಟ್ರ್ ಬರಬೇಕಷ್ಟೆ. ಅಂದರೆ ರೋಡ್ ಅಪ್ರೋಚಿಂಗ್ ಎಲ್ಲ ಚೆನ್ನಾಗಿದೆ. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ಒಳ್ಳೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ. ವಾಟರ್ ಸೋರ್ಸಿಂಗ್ ತುಂಬ ಚೆನ್ನಾಗಿದೆ. ಯಾಕಂದರೆ ಅಕ್ಕಪಕ್ಕ ಎಲ್ಲ ನೀರಾವರಿ ಜಮೀನುಗಳೇ. ಒಂದು 150ರಿಂದ 200 ಅಡಿಗೆಲ್ಲ ಒಳ್ಳೆ ನೀರಿರೋಂಥ ಏರಿಯಾ ಇದು. ಅಂದರೆ ಲ್ಯಾಂಡ್ಗೆ ಒಂದು ಸಲ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಇದೆ ಅಂತ. ಮತ್ತು ಇದು ನಿಮಗೆ ಲಿಂಗಾಯತರು ಬರ್ತಾರೆ, ಓನರ್ ಬಂದು ಲಿಂಗಾಯತ್ಸ್ ಬರ್ತಾರೆ. ಪಿತ್ರಾರ್ಜಿತ ಆಸ್ತಿ, 4 ಎಕರೆ 10 ಗುಂಟೆ ಬರುತ್ತೆ. ಸಿಂಗಲ್ RTC ಬರುತ್ತೆ, ಒಂದೇ RTC, ಸಿಂಗಲ್ ಓನರು. ನೋಡಿ, ಇವರು ಪರ್ ಏಕರ್ ಬಂದು 21 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ, 21 ಲಕ್ಷ ಹೇಳ್ತಾರೆ ಪರ್ ಏಕರು. ನೆಗೋಷಿಯೇಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ನೋಡಿ, ಕಲ್ಟಿವೇಷನ್ ಮಾಡಿಸಿದ್ರೆ ಸೇಮ್ ಆ ಥರ ಬರುತ್ತೆ ಮಣ್ಣು. ನೋಡಿ, ಎಲೆಕ್ಟ್ರಿಕಲ್ ಪೋಲು ಲ್ಯಾಂಡೆಲ್ಲ ಇದೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.